कांग्रेस पार्टी को, कांग्रेस को, सिद्धरामैया को, बोलो कांग्रेस पार्टी को, बेटे बेको, आया बेको, बेटे बेको, आया बेको, बेटे बेको, आया बेको, बेटे बेको, आया बेको। नरेंद्र मोदी, 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 नरेंद्र मोदी। ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ, ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಬಿಜೆಪಿ ಸರ್ಕಾರಕ್ಕೆ ನಾವು ಬಳ್ಳಾರಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿ ನಾನು ಶ್ರೀಕಾಂತ್ ಇವತ್ತು ಪ್ರತಿಭಟನೆ ನಡೀತಿರೋ ಕಾರಣ ಏನಂದ್ರೆ ಈ ಉಜ್ವಲ ಯೋಜನಾ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ನಮ್ಮ ಮಾತೆಯರು ಮನೆ ಅಕ್ಕ ತಂಗಿಯರು ಯಾರು ಕಷ್ಟ ಪಡಬಾರ್ದು ಅಂತೇಳಿ ಒಂದು ಸಿಲಿಂಡರ್ ನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಮಾಡ್ತಾ ಇದ್ರು. ಆದ್ರೆ ಉಜ್ವಲ ಯೋಜನೆಯಲ್ಲಿ ಕೊಟ್ಟು ಸಿಲಿಂಡರ್ ಇವು ಪ್ರತಿನಿತ್ಯ ಅಂದ್ರೆ ಕಳೆದ 4 ವರ್ಷದಿಂದಾನು ಡೈಲಿ ಅಂದ್ರೆ ಸ್ವಲ್ಪ ದಿನ ಬಿಟ್ಟು ಗ್ಯಾಸ್ ಸಿಲಿಂಡರ್ ರೇಟ್ ನ ಜಾಸ್ತಿ ಮಾಡ್ತಾರೆ. ಸಬ್ಸಿಡಿ ಕೊಡ್ತೀವಿ ಅಂತ ಸಬ್ಸಿಡಿನೂ ತೆಗೆದುಹಾಕಿದ್ದಾರೆ. ಹಾಗೆ ಇವತ್ತು ಶಾರ್ಟೇಜ್ ಆಫ್ ಸಿಲಿಂಡರ್ಸ್ ಮತ್ತೆ ಪ್ಲಸ್ ಅದರಲ್ಲಿ ಶಾರ್ಟೇಜ್ ಆಫ್ ಸಿಲಿಂಡರ್ಸ್ ನಲ್ಲಿ ರೇಟು ಜಾಸ್ತಿ ಮಾಡ್ತಾ ಇದ್ದಾರೆ. LPG ಅಂದ್ರೆ ಡೊಮೆಸ್ಟಿಕ್ ಮತ್ತೆ ಅದನ್ನು ಬಿಟ್ಬಿಟ್ಟು ಈಗ ಮತ್ತೆ ಶಾರ್ಟೇಜ್ ಹೋಟೆಲ್ಸ್ಗೂ ಆಗಿದೆ. ಈಗ ಹೋಟೆಲ್ಸ್ ಪ್ಲಸ್ ಮತ್ತೆ ಆಟೋ ಚಾಲಕರಿಗೆ ಇವರೆಲ್ಲರಿಗೆ ಸಿಲಿಂಡರ್ ಕೊರತೆ ಆಗಿದೆ ಮತ್ತೆ ಸಿಲಿಂಡರ್ ರೇಟ್ ದರ ಜಾಸ್ತಿ ಆಗಿದೆ. ಆದ ಕಾರಣ ಇವತ್ತು ನಾವು ಈ ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರ ವಿರುದ್ಧ ಮತ್ತು ನರೇಂದ್ರ ಮೋದಿ ಅವರ ವಿರುದ್ಧ ಈ ಹೋರಾಟ ಮಾಡ್ತಾ ಇದ್ದೀವಿ. 12ನೇ ವರ್ಷ ನಡೀತಾ ಇದೆ. ಅವ್ರು ಏನ್ ತೋರಿಸ್ತಾರೆ, ಏನ್ ವಿಶ್ವಗುರು ಅಂತೇಳಿ ಇವ್ರು ಮಾಡ್ತಾ ಇಲ್ಲ. ವಿಶ್ವಗುರು ಏನ್ ಮಾಡ್ತಾ ಇದ್ದಾನೆ, ಎಕ್ಸ್ಚೇಂಜ್ ಪ್ರೈಸ್ ಅಲ್ಲಿ ಸಿಗಬಿದ್ದು ಬೇರೆ ದೇಶಗಳಲ್ಲಿ ನಡೀತಾ ಇರುವಂತಹ ಎಲ್ಲಾ ಧೋರಣೆಗಳನ್ನ ಅವ್ರು ನಮ್ಮ ಮೇಲೆ ಇದು ಮಾಡ್ತಾ ಇದ್ರೆ, ದೌರ್ಜನ್ಯ ಮಾಡ್ತಾ ಇದ್ರೆ ಇವ್ರು ಕಾಂಪ್ರಮೈಸ್ ಆಗ್ತಾರೆ. ವಿಶ್ವಗುರು ಯಾವತ್ತಾದ್ರು ಕಾಂಪ್ರಮೈಸ್ ಆಗಿದ್ದಾರಾ? ವಿಶ್ವಗುರು ಅಂತಂದ್ರೆ ಐರನ್ ಲೇಡಿ ಇಂದ್ರ ಅವ್ರು ಎಷ್ಟು ಯುದ್ಧ ಗೆದ್ದಿದ್ದಾರೆ? ಒಂದು ಯುದ್ಧ ಗೆದ್ದಿದ್ದಾರೆ. ಇವ್ರೇನು ಯುದ್ಧ ಮಾಡಿದ್ದಾರೆ? ಎಲ್ಲಿ ಯುದ್ಧ ಮಾಡಿದ್ದಾರೆ ಇವ್ರಿಗೂ? ವಿಶ್ವಗುರು ಆಗ್ಲೇ ವಿಶ್ವಗುರು ನಮ್ಮ ಭಾರತ ದೇಶದ ಪ್ರಧಾನಿ ವಿಶ್ವಗುರು ಅಂತ ಹೇಳ್ಕೊಂಬಕ್ಕೆ ಎಲ್ಲಾರ್ಗು ಹೆಮ್ಮೆ ಇರ್ತದೆ. ಆದ್ರೆ ಇವ್ರ ಕಾಂಟ್ರಿಬ್ಯೂಷನ್ ಏನು ಯುದ್ಧಕ್ಕೆ ಬೈವಾಡ್ದಾಗ ಇವ್ರು ಕಾಂಪ್ರಮೈಸ್ ಆಗ್ತಾ ಇದಾರೆ. ಹಂಗಾಗಿ ಸಿಲಿಂಡರ್ ಕೊರತೆ, ಡೀಸೆಲ್ ಕೊರತೆ, ಪೆಟ್ರೋಲ್ ಕೊರತೆ ನಾಳೆ ಇನ್ನ ಇಷ್ಟಲ್ಲ ಜನಸಾಮಾನ್ಯರಿಗೆ ಇದ್ರ ಒಂದೇ ಅಲ್ಲ, ಇನ್ನು ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಭಾರ ಆಗ್ತದೆ. ಈಗ ಡೀಸೆಲ್ ಕೊರತೆಯಿಂದ ಟ್ರಾನ್ಸ್ಪೋರ್ಟೇಷನ್ ರೇಟ್ ಜಾಸ್ತಿ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ರೇಟ್ ಆಗ್ಬಿಟ್ರೆ ದಿನನಿತ್ಯ ಸರಕುಗಳು ಸಾಮಾನುಗಳು ಎಲ್ಲ ಪ್ರತಿಯೊಂದು ಬೆಲೆ ಏರಿಕೆ ಆಗುತ್ತೆ. ಅದರಿಂದ ಖಂಡಿಸಿ ನಾವು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಕೆ ಕವಿತಾ, ಬಳ್ಳಾರಿ ಕಾಂಗ್ರೆಸ್ ಯೂತ್ ವೈಸ್ ಪ್ರೆಸಿಡೆಂಟ್. ನಾನು ಮೊದಲನಾಗಿ ಹೇಳಕ್ ಇಚ್ಛೆ ಪಡ್ತೇನೆ, ದಿನನಿತ್ಯ 10, 20, 50 ಅಂತಂದು ಗ್ಯಾಸ್ ರೇಟು, ಸಿಲಿಂಡರ್, LPG ಗ್ಯಾಸ್ ಎಲ್ಲ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಇದರಿಂದ ಬಡವರಿಗೆ ಮತ್ತು ಊರ್ ಬಿಟ್ಟು ಊರು ಹೋಗಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ, ಅಲ್ಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗುತ್ತೆ. ಮತ್ತೆ ಆಟೋದವರಿಗೂ ಕೂಡ ಬಹಳ ತೊಂದರೆ ಆಗುತ್ತೆ. ನಾವೇ ಆಗ್ಲಿ ಒಂದಲ್ಲಿಂದ ಇನ್ನೊಂದಲ್ಲಿ ಹೋಗೋದಕ್ಕೆ ಆಟೋನೇ ಬಳಸ್ತೇವಂತೆ, ಅದಕ್ಕೂ ನಮ್ಮೇಲೆ ಅದ್ರ ರೇಟ್ ಎಲ್ಲ ಹಾಕೋದ್. ಮತ್ತೆ ನಮ್ ಸರ್ಕಾರ ಇರುವಾಗ 450 ರೂಪಾಯಿ ಇತ್ತು ಸಿಲಿಂಡರ್, ಈಗ ಎಷ್ಟಾಗಿದೆ? 1050 ರೂಪಾಯಿ ಆಗಿದೆ. ಇನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಆದಷ್ಟು ಬೇಗ ಮೋದಿ ಅವರಿಗೆ ಕೇಳ್ಕೊಳ್ತಾ ಇದ್ದೇನೆ, ಆದಷ್ಟು ಬೇಗ ಸಿಲಿಂಡರ್ ರೇಟು ಕಮ್ಮಿ ಮಾಡ್ಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲಂತಂದ್ರೆ ಇದನ್ನ ಹೋರಾಟನ ಹೆಚ್ಚು ಮಟ್ಟದಲ್ಲಿ ನಾವು ಮಾಡೋಕೆ ರೆಡಿ ಇದ್ದೀವಿ. ಇದು ಸೂರ್ಯ ನ್ಯೂಸ್ ಕನ್ನಡ.